ಲಾಸ್ಟ್ ವಿಡಿಯೋದಲ್ಲಿ ನಾವು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ದೆವು. ಈಗ ಜಸ್ಟ್ ಅದರೊಂದು ಪ್ರಾಬ್ಲಮನ್ನು ವರ್ಕೌಟ್ ಮಾಡುವ. ನಾನು ಅಸ್ಯೂಮ್ ಮಾಡ್ತೀನಿ ಎಲ್ರಿಗೂ ಅರ್ಥ ಆಗಿದೆ ಅಂತೇಳಿ. ನಿಮ್ಗೆ ಗೊತ್ತಿದೆ, ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ರೆಂಟ್ ಪ್ರೀಪೇಯ್ಡ್ ಇದ್ದರೆ ನೀವು ಅದನ್ನು ರೆಂಟಿಂದ ಡಿಡಕ್ಟ್ ಮಾಡ್ತೀರಿ, ಕರೆಕ್ಟಾ? ಸೊ ಅದೇ ರೀತಿ ಇಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಹೇಳಿದರೆ ಅದು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್. ಓಕೆ, ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಈ ವರ್ಷದ್ದು ಇಂಟ್ರೆಸ್ಟ್ ಮತ್ತು ಡಿಸ್ಕೌಂಟಿಂದ ಅದನ್ನು ಡಿಡಕ್ಟ್ ಮಾಡ್ತೇವೆ. ಎಷ್ಟು ಪೋರ್ಷನ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಈ ವರ್ಷಕ್ಕೆ ಸಂಬಂಧಪಡಲಿಲ್ಲವೋ ಅದನ್ನು ಕ್ಯಾಶಲ್ಲಿ ರಿಸೀವ್ ಮಾಡಿದರೂ ಪರವಾಗಿಲ್ಲ. ಸೊ ಆ್ಯಸ್ ಇಟ್ ಈಸ್ ನಾಟ್ ಕನ್ಸರ್ನ್ ಟು ದಿಸ್ ಪರ್ಟಿಕ್ಯುಲರ್ ಇಯರ್, ಸೊ ವಿ ವಿಲ್ ಡಿಡಕ್ಟೆಡ್. ಅದನ್ನು ಈ ವರ್ಷ ಡಿಡಕ್ಟ್ ಮಾಡ್ತೇವೆ, ನೆಕ್ಸ್ಟ್ ಇಯರ್ಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೇವೆ. ಸೊ ಈ ಕೆಲವು ಪ್ರಾಬ್ಲಮ್ ನೋಡುವ, ಆಗ ನಿಮಗೆ ಅದರ ಕ್ಲಿಯರ್ ಐಡಿಯಾ ಸಿಗುತ್ತೆ. ಫಸ್ಟ್ ಎಕ್ಸ್ಟ್ರಾ ಪ್ರಾಬ್ಲಮಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ. ಜಸ್ಟ್ ನಿಮ್ಮ ಪ್ರಾಬ್ಲಮ್ ಮತ್ತು ಆನ್ಸರನ್ನು ಒಟ್ಟಿಗೆ ಇಟ್ಕೊಳ್ಳಿ. ಈಗ ಆನ್ March 1st, 2016, a bill of rupees 10 lakh is discounted with a bank at 18% per annum. The due date of the bill is April 30th, 2016. ಸರಿ ಅರ್ಥ ಮಾಡ್ಕೊಳ್ಳಿ. The bill is drawn on March 1st, 2016 and the due date of the bill is April 30th, means the term of the bill is only 2 months. The rate of discount is given is to 18% per annum ಅಂತ ಹೇಳಿದ್ದಾರೆ. ಸೊ ವಾಟ್ ವಿಲ್ ಬಿ ದ ಟೋಟಲ್ ಇಂಟ್ರೆಸ್ಟ್ ರಿಸೀವ್ಡ್? ಬ್ಯಾಂಕ್ ಎಷ್ಟು ಇಂಟ್ರೆಸ್ಟ್ ರಿಸೀವ್ ಮಾಡ್ತದೆ? ಸೊ 10 lakh ಮೇಲೆ 18% ಫಾರ್ 2 months ಅಂದರೆ 30,000 ಇಂಟ್ರೆಸ್ಟನ್ನು ಅದು ರಿಸೀವ್ ಮಾಡ್ತದೆ. ಈಗ ಆ 30,000 ಕೂಡ ನಾವು ಫಾರ್ ದ ಇಯರ್ 2016ಗೆ ನಾವು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಅಪ್ ಟು 31st March 2016ಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವ ಕಾರಣ ಸೊ ಏಪ್ರಿಲ್ಗೆ ಸಂಬಂಧಪಟ್ಟ ಡಿಸ್ಕೌಂಟನ್ನು ನಮಗಿಲ್ಲಿ ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಸೊ ನಾವೇನು ಮಾಡ್ತೇವೆ, 1 month ಡಿಸ್ಕೌಂಟ್ ಅಂದರೆ ದ ಡಿಸ್ಕೌಂಟ್ ವಿಚ್ ಇಸ್ ರಿಲೇಟೆಡ್ ಟು ದ ಮಂತ್ ಆಫ್ March will be considered. So total discount received is 30,000. ಸೊ ಆಫ್ 1 month ಅಂತ ಹೇಳಿದರೆ ಆಫ್ 15,000 ನಾವೇನಂತ ಕನ್ಸಿಡರ್ ಮಾಡ್ತೇವೆ, ರಿಬೇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಹಿಯರ್ ವಿ ಆರ್ ಆಸ್ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಇಲ್ಲಿ ಜಸ್ಟ್ 3 ಜರ್ನಲ್ ಎಂಟ್ರೀಸ್ ಬರುತ್ತೆ. ಸೊ ಫಸ್ಟ್ ಬಿಲ್ ಡಿಸ್ಕೌಂಟ್ ಮಾಡೋದಕ್ಕೆ, ನೆಕ್ಸ್ಟ್ ನಾವು ರಿಬೇಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ, ಇನ್ನೊಂದು ಸೊ ನಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಇದೆ, ದ ಬ್ಯಾಂಕ್ ಕಲೆಕ್ಟೆಡ್ ದ ಬಿಲ್ ಅಮೌಂಟ್ ಆನ್ ದ ಡ್ಯೂ ಡೇಟ್. ಸೊ ಜಸ್ಟ್ ವಿ ವಿಲ್ ಪಾಸ್ ದ ಎಂಟ್ರಿ ಫಾರ್ ಕಲೆಕ್ಟಿಂಗ್ ದ ಬಿಲ್ ಅಮೌಂಟ್. ಸೊ ವಿಲ್ ಸಿ ದ ಎಂಟ್ರೀಸ್. ಸೊ ಫಸ್ಟ್ ಎಂಟ್ರಿ ಫಾರ್ ಡಿಸ್ಕೌಂಟಿಂಗ್ ದ ಬಿಲ್, ದ ಎಂಟ್ರಿ ಈಸ್ ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಅಕೌಂಟ್, ದಟ್ ಈಸ್ 10 lakh ಟು ಕರೆಂಟ್ ಅಕೌಂಟ್ ಆಫ್ ಕಸ್ಟಮರ್. ಸೊ ಕರೆಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಬಿಕಾಸ್ ದಟ್ ಕಸ್ಟಮರ್ ಈಸ್ ಹ್ಯಾವಿಂಗ್ ದ ಕರೆಂಟ್ ಅಕೌಂಟ್ ವಿತ್ ದ ಬ್ಯಾಂಕರ್. And interest and discount, say this is 30,000. 10 lakh ಮೇಲೆ 18% ಫಾರ್ 2 months. 30,000 ನಾವು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅನ್ನುವಂಥದ್ದು ಬ್ಯಾಂಕಿಗೆ ಇನ್ಕಮ್ ಆದ ಕಾರಣ ಅದನ್ನು ನಾವು ಕ್ರೆಡಿಟ್ ಮಾಡ್ತೇವೆ. ಸೊ ಸೆಕೆಂಡ್ ಎಂಟ್ರಿ ಏನು ಮಾಡ್ತೇವೆ, ಸೊ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಸೊ ಐ ಟೋಲ್ಡ್ ಫಾರ್ ದ ಬ್ಯಾಂಕಿಂಗ್ ಕಂಪನಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಕಲೆಕ್ಟೆಡ್ ಈಸ್ ಇನ್ಕಮ್. ಓಕೆ, ಬಟ್ ಯಾವಾಗ ನಾವು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟನ್ನು ನಾವು ರೆಕಾರ್ಡ್ ಮಾಡ್ತೀವೋ ಆಗ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟನ್ನು ಡೆಬಿಟ್ ಮಾಡ್ತೇವೆ, ರಿವರ್ಸ್ ಮಾಡ್ತೇವೆ. ಸೊ ವೆಲ್ ಪಾಸಿಂಗ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್, ದ ಎಂಟ್ರಿ ವಿಲ್ ಬಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಡೆಟರ್ ಟು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್. 30,000 ಏನು ಇಂಟ್ರೆಸ್ಟನ್ನು ಅವರು ರಿಸೀವ್ ಮಾಡಿರ್ತಾರೋ, ಡಿಸ್ಕೌಂಟನ್ನು ರಿಸೀವ್ ಮಾಡಿರ್ತಾರೋ, ಸೊ ಆ 30,000ನಲ್ಲಿ 15,000 ಮಾತ್ರ ಅಪ್ ಟು 31st Marchಗೆ ಸಂಬಂಧಪಟ್ಟದ್ದು. 1 month ಡಿಸ್ಕೌಂಟ್ ಏನಿರುತ್ತೆ ಅಂದರೆ ರಿಮೈನಿಂಗ್ 15,000 ಅದು ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದು. ಸೊ ಅದಕ್ಕೋಸ್ಕರ ಅದನ್ನು ನಾವೇನು ಮಾಡಿದ್ದೇವೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಸೊ ಲಾಸ್ಟ್ ಎಂಟ್ರಿ ಇದು ಬ್ಯಾಂಕರ್ ಬಿಲ್ ಅಮೌಂಟ್ ಕಲೆಕ್ಟ್ ಮಾಡಿದ್ದಕ್ಕೆ ಕ್ಯಾಶ್ ಅಕೌಂಟ್ ಡೆಟರ್ ಟು ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಅಕೌಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಆನ್ 31st March 2016, the books of Indian Bank had the following account balances: rebate on bills discounted
as on 1st April 2015, rebate on bills discounted as on 1st April 2015. ಬಿಗಿನಿಂಗ್ ಡೇಟಲ್ಲಿ ಇರುವಂಥ ರಿಬೇಟ್, ಲಾಸ್ಟ್ ಇಯರಿಂದ ಟ್ರಾನ್ಸ್ಫರ್ ಆದಂಥ ರಿಬೇಟ್ ಇದು. ಓಕೆ, ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂದ ಇದನ್ನು ಡಿಡಕ್ಟ್ ಮಾಡಿ ರಿಬೇಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ ರಿಬೇಟ್ ಈ ವರ್ಷ ಬಿಗಿನಿಂಗ್ ತೋರಿಸ್ತಾ ಇದೆ. ಎಷ್ಟು ಬ್ಯಾಲೆನ್ಸ್ ತೋರಿಸ್ತಾ ಇದೆ? 4 lakh ತೋರಿಸ್ತಾ ಇದೆ. ಸೊ ಡಿಸ್ಕೌಂಟ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ 95 lakh. ಈ ವರ್ಷ 95 lakh ಡಿಸ್ಕೌಂಟನ್ನು ರಿಸೀವ್ ಮಾಡಿದ್ದಾರೆ. ಆನ್ ಕ್ಲೋಸಿಂಗ್ ದ ಬುಕ್ಸ್ ಇಟ್ ವಾಸ್ ಫೌಂಡ್ ದ್ಯಾಟ್ ದ ಡಿಸ್ಕೌಂಟ್ ರಿಸೀವ್ಡ್ ಇನ್ಕ್ಲೂಡೆಡ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ to be carried to the next year amounting rupees 5,49,000. It was found that the discount received included unexpired discount to the extent of rupees 5,49,000. Total discount received ಮಾಡಿದಷ್ಟು 95 lakh. ಅದರಲ್ಲಿ 5,49,000 ಬ್ಯಾಲೆನ್ಸ್ ಏನಿದು ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇಟ್ ಈಸ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್. ಸೊ ವಿ ಹ್ಯಾವ್ ಟು ಪಾಸ್ the necessary journal entries and we should show what is the amount to be credited to profit and loss account. ಅಂದರೆ ಈ ವರ್ಷದ್ದು ಆ್ಯಕ್ಚುಯಲ್ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಎಷ್ಟು ಅಂತ ಹೇಳಿ. ಸೊ ಫಸ್ಟ್ ಎಂಟ್ರಿ ಇಲ್ಲಿದೆ ನೋಡಿ. ಫಸ್ಟಿಗೆ ನಮಗೆ ಇನ್ಫಾರ್ಮೇಷನ್ ಇದೆ, ಕ್ಲಿಯರ್ ಇನ್ಫಾರ್ಮೇಷನ್ ಇದೆ, ಓಪನಿಂಗ್ ರಿಬೇಟ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ನಾವು ಇಲ್ಲಿ ಅಕೌಂಟಲ್ಲಿ ತರಬೇಕು. ರಿಬೇಟ್ ನಿಮ್ಗೆ ಗೊತ್ತಿದೆ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನೋಡಿ, ಇಲ್ಲಿ ರಿಬೇಟಿಗೆ ಟ್ರಾನ್ಸ್ಫರ್ ಮಾಡುವಾಗ ಇಲ್ಲಿ ನೋಡಿ, ರಿಬೇಟಿಗೆ ಟ್ರಾನ್ಸ್ಫರ್ ಮಾಡುವಾಗ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಕ್ರೆಡಿಟ್ ಕೊಟ್ಟಿದ್ದೀರಿ. ಈಗ ನೆಕ್ಸ್ಟ್ ಇಯರ್ಗೆ ಬರುವಾಗ ಏನು ಮಾಡ್ತೇವೆ, ಬಿಗಿನಿಂಗಲ್ಲಿ ನಾವು ರಿವರ್ಸ್ ಎಂಟ್ರಿ ಪಾಸ್ ಮಾಡ್ತೇವೆ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಇಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟಿಗೆ ನಾವು ಕ್ರೆಡಿಟ್ ಕೊಡ್ತೇವೆ, ಯಾಕೆಂದರೆ ಇದು ಈ ವರ್ಷಕ್ಕೆ ಸಂಬಂಧಪಟ್ಟದು. ಆ ಎಂಟ್ರಿ ಪಾಸ್ ಮಾಡಿದ ಮೇಲೆ ನಾವು ಉಳಿದ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಸೊ ನೆಕ್ಸ್ಟ್ ಎಂಟ್ರಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್. ನಮಗೆ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಇದೆ, ಡಿಸ್ಕೌಂಟ್ ರಿಸೀವ್ಡ್ ಇದೆ 95 lakh. ಅದಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟಿಲ್ಲ, ಬಟ್ ನೀವು ಎಂಟ್ರಿ ಕೊಡ್ಬೋದು. ಸೊ ಏನು ಎಂಟ್ರಿ, ಕ್ಯಾಶ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಓಕೆ, ದ ಎಂಟ್ರಿ ಫಾರ್ ಡಿಸ್ಕೌಂಟ್ ರಿಸೀವ್ಡ್ ಈಸ್ ಕ್ಯಾಶ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಎಷ್ಟು 95 lakh ಇದೆ. ಸೊ ನೆಕ್ಸ್ಟ್, ಸೊ ಈ ವರ್ಷದ್ದು ರಿಬೇಟ್ ಎಷ್ಟಿದೆ, ಈ ವರ್ಷಕ್ಕೆ ಸಂಬಂಧಪಟ್ಟದ ರಿಬೇಟ್ ಎಷ್ಟಿದೆ. ಸೊ ನಮಗೆ ಕ್ಯಾಲ್ಕುಲೇಷನ್ ಮಾಡುವ ಅಗತ್ಯ ಇಲ್ಲ, ಯಾಕೆಂದರೆ ಈ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ರಿಬೇಟ್ ಈಸ್ 5,49,000. ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಈಸ್ 5,49,000. ಸೊ ನಾವೇನು ಮಾಡ್ತೇವೆ, ಆ 5,49,000 ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಲ್ಲಿ ಏನು ಮಾಡಬೇಕು, ನಾವು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕು. ಸೊ ಎಂಟ್ರಿ ಏನಾಗುತ್ತೆ, interest and discount account entered to rebate on bills discounted account 5,49,000. Next, the most important thing, ಇದು ತುಂಬ ಇಂಪಾರ್ಟೆಂಟ್. ಈಗ ಎಷ್ಟು ಅಮೌಂಟನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ, ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಫಸ್ಟಿಗೆ ಡಿಸ್ಕೌಂಟ್ ರಿಸೀವ್ ಮಾಡಿದ್ದೆಷ್ಟು, ಟೋಟಲ್ ಡಿಸ್ಕೌಂಟ್ ರಿಸೀವ್ ಮಾಡಿದ್ದು 95 lakh. ಓಕೆ, ವರ್ಷದ ಬಿಗಿನಿಂಗಲ್ಲಿ ರಿಬೇಟ್ ಎಷ್ಟಿತ್ತು, ಲಾಸ್ಟ್ ಇಯರಿಂದ ಟ್ರಾನ್ಸ್ಫರ್ ಆಗಿ ಈ ವರ್ಷಕ್ಕೆ ಬಂದ ರಿಬೇಟ್ ಎಷ್ಟಿತ್ತು, 4 lakh ಇತ್ತು. ಇದನ್ನು ನಾವು ಈ ವರ್ಷ ಆ್ಯಡ್ ಮಾಡಬೇಕು. ಲಾಸ್ಟ್ ಇಯರ್ ಇದ್ದು ರಿಬೇಟ್ ಈ ವರ್ಷ ಆ್ಯಡ್ ಮಾಡಬೇಕು. ಸೊ ಈ ವರ್ಷದ ಎಷ್ಟು ಟೋಟಲ್ ಎಷ್ಟಾಯಿತು, 99 lakh ಆಯಿತು. ಈ ವರ್ಷದ್ದು ರಿಬೇಟ್ ಎಷ್ಟಿದೆ, 5,49,000 ಇದೆ. ಅದನ್ನು ಡಿಡಕ್ಟ್ ಮಾಡಬೇಕು. ಲಾಸ್ಟ್ ಇಯರ್ ಡಿಬೇಟ್ ಏನು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಓಪನಿಂಗ್ ಡೇಟಿಗೆ, ಅದನ್ನು ಆ್ಯಡ್ ಮಾಡಬೇಕು. ಕರೆಂಟ್ ಇಯರ್ ರಿಬೇಟನ್ನು ನಾವೇನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ 93,51,000. ಓಕೆ, ನೆಕ್ಸ್ಟ್ ವಿಲ್ ಸಿ third problem. As on 31st March 2016, the books of Andhra Bank had the following balances. Rebate on bills discounted specifically given on 1/4/2015 ಅಂದರೆ ಲಾಸ್ಟ್ ಇಯರಿನ ರಿಬೇಟ್ ಇದು ಟ್ರಾನ್ಸ್ಫರ್ ಆದದ್ದು, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆದದ್ದು 1,60,000. ಡಿಸ್ಕೌಂಟ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್, ದಟ್ ಈಸ್ 23 lakh. Next, bills discounted and purchased
ಈ ವರ್ಷ ಟೋಟಲ್ ಅವರು ಡಿಸ್ಕೌಂಟ್ ಮಾಡಿದಂಥ ಬಿಲ್, ಸೊ 1,57,73,500. Throughout 2015-16, the bank's rate of discounting has been 18%. On investigation and analysis, the average due date for the bills discounted and purchased is calculated as on 15/5/2016. Show the computation of the amount to be credited to bank's profit and loss account under the discount earned for the year 2015-16. Also show the journal entries required to adjust the above adjustments. So ನಾವೇನು ಮಾಡುವ, 1 by 1 ಎಂಟ್ರಿ ಪಾಸ್ ಮಾಡುವ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ನಮ್ಮಲ್ಲಿ? ಒಂದು ಓಪನಿಂಗ್ ಬ್ಯಾಲೆನ್ಸ್ ಆನ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 1,60,000. ದ ಟೋಟಲ್ ಡಿಸ್ಕೌಂಟ್ ರಿಸೀವ್ ಡ್ಯೂರಿಂಗ್ ದ ಇಯರ್ 23 lakh. So throughout the year they discounted the total bills worth rupees 1,57,73,500, and we have the rate of discount here, it is 18%, and the bill will be collected, the due date of the bill is 15/5/2016. just journal entries ನೋಡುವ. ಸೊ ಈಗ ಜರ್ನಲ್ ಎಂಟ್ರೀಸ್ ನೋಡೋದಕ್ಕಿಂತ ಮುಂಚೆ ನಾವು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಎಷ್ಟು ಅಂತ ನೋಡುವ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಎಷ್ಟು ಅಂತ ನೋಡುವ. ಸೊ ಟೋಟಲ್ ಬಿಲ್ಸ್ ಡಿಸ್ಕೌಂಟೆಡ್ ಡ್ಯೂರಿಂಗ್ ದ ಇಯರ್ ಎಷ್ಟು? 1,57,73,500. The rate of interest and discount, rate of discount is 18%, and as the bill will get mature on 15/5/2016. ಸೊ 15/5/2016 ಇಲ್ಲಿದೆ ನೋಡಿ, 15/5/2016. ಈ 15/5/2016 ಅಂದರೆ 31st ಮಾರ್ಚ್ ನಂತರ ಎಷ್ಟು ಡೇಸ್ ಬರುತ್ತೆ? ಫ್ರಮ್ 1st ಏಪ್ರಿಲ್ ಟು 30th ಏಪ್ರಿಲ್ ಆ್ಯಂಡ್ 1st ಮೇ ಟು 15th ಮೇ. ಸೊ ಟೋಟಲ್ 45 ಡೇಸ್ ಬರುತ್ತೆ. ಆ 45 ಡೇಸ್ ಇದ್ದು ಡಿಸ್ಕೌಂಟನ್ನು ನಾವು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ 1,57,73,500 total discounted bill. So 18% is the rate of interest, and here as the bill gets mature on 15th May, so March 31st ನಂತರ 45 days ಇದೆ. ಸೊ ನಮಗೆ ಎಷ್ಟು ಸಿಗುತ್ತೆ? 3,50,042 rupees is considered as a unexpired discount. ಸೊ ಟೋಟಲ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? 23 lakh ಅಂತ ಕೊಟ್ಟಿದ್ದಾರೆ. ಆ 23 lakhಲ್ಲಿ 3,50,042 ಅದು ಈ ವರ್ಷಕ್ಕೆ ಸಂಬಂಧಪಟ್ಟದಲ್ಲ, ಅದು ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದು. ಓಕೆ, ಜಸ್ಟ್ ಜರ್ನಲ್ ಎಂಟ್ರೀಸ್ ನೋಡಿ. ನಿಮಗೆ ಇಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕಿಂತ ಮುಂಚೆನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಷ್ಟು ಅಮೌಂಟನ್ನು ಕ್ರೆಡಿಟ್ ಮಾಡೋದು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಡಿಸ್ಕೌಂಟ್ ರಿಸೀವ್ಡ್ ಫಾರ್ ದ ಇಯರ್ ನಿಮಗೆ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಎಷ್ಟಿದೆ? 23 lakh ಇದೆ. ಸೊ ಫಸ್ಟ್ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆದಂಥ ರಿಬೇಟ್ ಎಷ್ಟಿದೆ? 1,60,000. ಅದನ್ನು ಆ್ಯಡ್ ಮಾಡ್ತೇವೆ. ಸೊ ಕರೆಂಟ್ ಇಯರ್ ರಿಬೇಟ್ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ಅದನ್ನು ಡಿಡಕ್ಟ್ ಮಾಡ್ತೇವೆ. ಸೊ ಟೋಟಲ್ ಅಮೌಂಟ್ ಟು ಬಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ 21,09,958. ಸೊ ಜರ್ನಲ್ ಎಂಟ್ರೀಸ್ ಆ್ಯಸ್ ಯೂಶ್ವಲ್ 3 ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ನಾವು ಪಾಸ್ ಮಾಡ್ತೇವೆ. ಸೊ ಫಸ್ಟ್ ಜರ್ನಲ್ ಎಂಟ್ರಿ, ಲಾಸ್ಟ್ ಇಯರ್ ಇದ್ದು ರಿಬೇಟನ್ನು ನಾವು ಈ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಈ ವರ್ಷ ಏನು ಮಾಡ್ತೇವೆ? ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಮತ್ತೆ ಕ್ರೆಡಿಟ್ ಕೊಡ್ತೇವೆ. ಲಾಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಆದಂಥ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ ಎಂಟರ್ ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್. ಇದು ಯಾವಾಗಲೂ ಬಿಗಿನಿಂಗ್ ಆಫ್ ದ ಇಯರ್ ಇರ್ತದೆ. ಈ ಎಂಟ್ರಿ ಪಾಸ್ ಮಾಡೋದು ಬಿಗಿನಿಂಗ್ ಆಫ್ ದ ಇಯರ್. ಸೊ ನೆಕ್ಸ್ಟ್ ಎಂಟ್ರಿ, so for transferring the rebate on bills discounted for the year, as we already calculated it, ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ 3,50,042. ಅದನ್ನು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಮಾಡ್ತೇವೆ. ನೆಕ್ಸ್ಟ್, ಸೊ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೇವೆ. ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ನಾವಿಲ್ಲಿ 21,09,958. Okay. Next, calculate the rebate on bills discounted as on 31st March 2016. So they given the information on 3 bills. 3 ಬಿಲ್ ಇದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.
The first bill, the date of the bill, first one 20th January 2016, the worth of the bill is 40,000, the period of the bill is 5 months, the rate of discount is 16%, and second bill drawn on 10th February, third bill drawn on 15th March, and the amount of the second bill is 20,000 and third bill is 30,000. The period of the bill, the term of second bill is 4 months and the term of third bill is 2 months, and the rate of discount for the second bill is 18% and third bill is 15%. So here what we have to calculate? We have to calculate what is the rebate on bills discounted. So ಈ ರೀತಿ ನಾವು ಕಾಲಮ್ಸ್ ಅನ್ನು ಹಾಕಬೇಕಾಗುತ್ತೆ. ಸೊ ಫಸ್ಟ್ ಸೀರಿಯಲ್ ನಂಬರ್, ನೆಕ್ಸ್ಟ್ ಡ್ಯೂ ಡೇಟ್ ಆಫ್ ದ ಬಿಲ್, ಯಾವಾಗ ಬಿಲ್ ಮೆಚೂರ್ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಆಫ್ಟರ್ 31st March 2016, 31st March 2016 ಮೇಲೆ ಎಷ್ಟು ಡೇಸ್ ಉಳಿತದೆ. ನೆಕ್ಸ್ಟ್ ಅಮೌಂಟ್ ಆಫ್ ದ ಬಿಲ್, ರೇಟ್ ಆಫ್ ಡಿಸ್ಕೌಂಟ್, ದೆನ್ ದ ಪ್ರಪೋರ್ಷನೇಟ್ discount for days after 31st March 2015. So unexpired discount ಎಷ್ಟು ಅಂತ ಹೇಳಿ. ಸೊ ಒನ್ ಬೈ ಒನ್ ನೋಡುವ. ಸೊ ಫಸ್ಟ್ ಬಿಲ್, what is the term of the bill ಕೊಟ್ಟಿದ್ದಾರೆ, 5 months bill, and the bill is drawn on 20th January. So first bill is drawn on 20th January 2016. Term of the bill is 5 months. So ಹೇಳ್ಬೋದಾ what is the due date ಅಂತ ಹೇಳಿ? 5 months. February, March, April, May, June. So June 20th plus 3 days grace days. So ಯಾವಾಗ ಡ್ಯೂ ಡೇಟ್ ಆಗುತ್ತೆ? 23rd June ಡ್ಯೂ ಡೇಟ್ ಆಗುತ್ತೆ. ಸೊ 5 months plus 3 days. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು? ನಂಬರ್ ಆಫ್ ಡೇಸ್ ಆಫ್ಟರ್ 31st March 2016. 31st March 2016 ನಂತರ ಸೊ ಎಷ್ಟು ಡೇಸ್ ಉಳಿತದೆ? ಸೊ ಈಗ 31st March ಆಯಿತು. ಏಪ್ರಿಲ್ ಥ್ರೂ ಔಟ್ ದ ಇಯರ್ ಎಷ್ಟು ಇದೆ? 30 ಡೇಸ್. ನೆಕ್ಸ್ಟ್ ಏಪ್ರಿಲ್ ನಂತರ ಬರೋದು ಮೇಯಲ್ಲಿ 31 ಡೇಸ್ ಇದೆ, ಪ್ಲಸ್ ಜೂನಲ್ಲಿ 23 ಡೇಸ್, ಯಾಕೆಂದರೆ ಡ್ಯೂ ಡೇಟ್ ಆಫ್ ದ ಬಿಲ್ ಇಸ್ 23. ಸೊ ಟೋಟಲ್ there are 84 days after 31st March 2016. So you know the bill of amount of the bill is 40,000, rate of discount 16%. So proportionate ಹೇಗಾಗುತ್ತೆ? 40,000, that is the worth of the bill, 16% rate of interest. So what is the number of days after 31st March 2016? 84 by 365. So you will get the unexpired discount of this particular bill. So in the same way second bill ನೋಡಿ. So second bill ಯಾವಾಗ? 10 February 2016 ಗೆ ಆಗಿದೆ. ಟರ್ಮ್ ಆಫ್ ದ ಬಿಲ್ 4 months. ಸೊ 4 months ಆದರೆ ಹೇಗಾಗುತ್ತೆ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ಜೂನ್ 10th plus 3. So June 13th will be the due date. ಇಲ್ಲಿ ನೋಡಿ 13 June 2016. So 4 months plus 3 days. So days after 31st March 2016, 30 in the month of April, 31 in the month of May, and 13 in the month of June. So 20,000 is the bill amount. So 18% is the rate of discount. So total rebate will be 729.87. So in the same way third bill. So third bill ನಿಮ್ಗೆ ಗೊತ್ತಿದೆ, worth of the bill is 30,000 and term of the bill is 2 months and bill is drawn on 15th March. So 15th March ಅಂದರೆ April, May 15th plus 3 days. So 18th May will be the due date. Okay, 2 months plus 3 days. So days after 31st March ಎಷ್ಟಾಗುತ್ತೆ? ಮಾರ್ಚ್, ಏಪ್ರಿಲಲ್ಲಿ 30 days plus ಮೇಯಲ್ಲಿ 18 days. So rebate 30,000 into 15 for 48 days. So total rebate on bills discounted on all the 3 bills will be 2,794.46. Okay. Next, fifth ನೋಡಿ, fifth problem.
ಸೊ ಬಿಲ್ಸ್ ಡಿಸ್ಕೌಂಟೆಡ್, 1 minute ನಾನು ಪ್ರಾಬ್ಲಮಲ್ಲಿ ತೋರಿಸ್ತೇನೆ. ಸರಿ, ಇಲ್ಲಿದೆ. ನಿಮ್ಮ ಜಸ್ಟ್ ನೋಟ್ಸ್ ಬುಕ್ಕನ್ನು ನೋಡಿ, ಅದರಲ್ಲಿ ನೀವು ಕಾಪಿ ಮಾಡಿದ್ದೀರಲ್ವ. ಗಿವನ್ ಬಿಲೋ is an extract from the trial balance of bank as on 31st March 2015. Bills discounted, total bills discounted 12,64,000. So ಈ ವರ್ಷದ್ದು ಬಿಲ್ ಡಿಸ್ಕೌಂಟ್ ಆದದ್ದು. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ದಟ್ ಈಸ್ unexpired discount on April 1st 2014. Okay, that is 8,000. Next, discount received 85,000. So ಈ ವರ್ಷದ್ದು ಟೋಟಲ್ ಡಿಸ್ಕೌಂಟ್ ರಿಸೀವ್ ಆದದ್ದು 85,000. 8,000 ಅದು ಬಿಗಿನಿಂಗ್ ಆಫ್ ದ ಇಯರಲ್ಲಿ ಇದ್ದದ್ದು, ನಮಗೆ ಈ ವರ್ಷಕ್ಕೆ ಟ್ರಾನ್ಸ್ಫರ್ ಆದದ್ದು ಲಾಸ್ಟ್ ಇಯರಿಂದ. ಆ್ಯಂಡ್ ಟೋಟಲ್ ಬಿಲ್ಸನ್ನು ಡಿಸ್ಕೌಂಟ್ ಮಾಡಿದ್ದು 12,64,000. An analysis of the bills discounted as shown above shows the following. So 4 bills ಕೊಟ್ಟಿದ್ದಾರೆ, ಡ್ಯೂ ಡೇಟ್ ಕೊಟ್ಟಿದ್ದಾರೆ, ಆ್ಯಂಡ್ ರೇಟ್ ಆಫ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. So you have to find out the total discount to be credited to profit and loss account and pass the appropriate journal entries for the same. So how the relevant items will appear in bank's balance sheet. So that is not necessary. Okay. So ಈಗ ನೀವು ಫಸ್ಟ್ ಬಿಗಿನಿಂಗಲ್ಲಿ ಏನು ಮಾಡಬೇಕು, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಟೋಟಲ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಈ 4 ಬಿಲ್ ಮೇಲೆ ಕೂಡ ಸೊ ಎಷ್ಟು ರಿಬೇಟ್ ಬರುತ್ತೆ ಅಂತೇಳಿ ನೀವು ಫೈಂಡ್ ಔಟ್ ಮಾಡಬೇಕು. Okay. First ನೋಡಿ, the worth of the first bill is 1,40,000. ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ನಾವು ಡ್ಯೂ ಡೇಟ್ ಯಾವುದಂತ ಫೈಂಡ್ ಔಟ್ ಮಾಡುವ ಅಗತ್ಯ ಇಲ್ಲ. ಸೊ ಡ್ಯೂ ಡೇಟ್ 4th ಜೂನ್ ಇದೆ. ಸೊ ಮಾರ್ಚ್ ನಂತರ ಎಷ್ಟು ಡೇಸ್ ಇರುತ್ತೆ ಹಾಗಾದರೆ? ಏಪ್ರಿಲ್, ಮೇ. ಸೊ ಏಪ್ರಿಲಲ್ಲಿ 30 days, ಮೇಯಲ್ಲಿ 31 days, 61 days ಆಯಿತು. ಪ್ಲಸ್ ಜೂನಲ್ಲಿ 4 days, ಎಷ್ಟು ಡೇಸ್ ಆಯಿತು? 65 days ಆಯಿತು. ಸೊ ವರ್ತ್ ಆಫ್ ದ ಬಿಲ್ 1,40,000 ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. ಸೊ 1,40,000 ಮೇಲೆ 5%, 0.5%, ರೈಟ್? 5%. ಸೊ ಎಷ್ಟು ಬರುತ್ತೆ? 1,02,047 ಬರುತ್ತೆ, ರೈಟ್? ಇನ್ ದ ಸೇಮ್ ವೇ ಸೆಕೆಂಡ್ ಬಿಲ್, ಸೊ ಡ್ಯೂ ಡೇಟ್ ಈಸ್ 10/6/2016. ಸೊ ದ ಟೋಟಲ್ days after 31st March 71. So 4,36,000 is the bill amount and the amount of the rebate will be 3,816. Okay, third bill, the due date is 24th June. The days after 31st March is 85. So bill amount is 2,85,000 and the total unexpired discount will be 3,940. Next, last bill, the due date of the bill is 5/7/2016. The days after 31st March 96. The bill amount 3,80,000. So total rebate on bills discounted is 3,998. So total rebate on all the 4 bills will be 13,001. So now we will find out what is the amount to be credited to profit and loss account. So in the problem it is given what is the total discount received? 85,000, right? Next, last year's rebate carried forward 8,000. So out of which we must deduct a current year's rebate that we already calculated, that is 13,001. The total amount to be credited towards the profit and loss account is 79,999. So next we have to pass the entries, 3 entries. So first entry, say for transferring interest and discount from rebate on bills discounted account. So carry last year in the carry forward ಆದಂಥ ರಿಬೇಟನ್ನು ಈ ವರ್ಷ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಕ್ರೆಡಿಟ್ ಮಾಡುವಂಥದ್ದು. ಸೆಕೆಂಡ್, ಈ ವರ್ಷದ್ದು ಎಷ್ಟು ರಿಬೇಟ್ ಇದೆ ಸೊ ಅದರಷ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಗೆ ಡೆಬಿಟ್ ಕೊಡುವಂಥದ್ದು. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಅಕೌಂಟ್ ಎಟರ್ ಟು ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಕೌಂಟ್. ಸೊ ಲಾಸ್ಟ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಓಕೆ, ಸೊ ಇಷ್ಟು ಪ್ರಾಬ್ಲಮನ್ನು ನೋಡಿ ನೀವು ಅದರಲ್ಲಿ ಏನು ಇಲ್ಲಸ್ಟ್ರೇಷನ್ಸ್ ಇದೆ 3 ಪ್ರಾಬ್ಲಮ್ ಅದನ್ನು
ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಅದನ್ನು ವರ್ಕೌಟ್ ಮಾಡಿ.